ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಂದೊಳ್ಳೆ ಮಶ್ರೂಮ್ ಬಿರಿಯಾನಿನ ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನಾವು ಯಾವಾಗ್ಲೂ ತರಕಾರಿಗಳು ಹಚ್ಕೊಳ್ಳೋದು ಮತ್ತು ಅದನ್ನು ಅಡುಗೆ ಮಾಡೋದೆಲ್ಲ ತೋರಿಸ್ತೀವಿ. ಆದರೆ ನಾವು ತೊಳೆಯೋದನ್ನು ತೋರಿಸಲ್ಲ. ಯಾಕೆ ಅಂತಂದರೆ ಹಿಂದೆ ಹುಳ, ಸೊಪ್ಪಿಗೆ, ತರಕಾರಿಗಳಿಗೆಲ್ಲ ತುಂಬ ಹುಳ ಬೀಳುತ್ತೆ. ಹಾಗಾಗಿ ತುಂಬಾ ಔಷಧಿಗಳನ್ನ ಸಿಂಪಡಿಸಿರ್ತಾರೆ ಅದಕ್ಕೆ. ಹಾಗಾಗಿ ನಾವು ಮನೆಗೆ ಮಾರ್ಕೆಟಲ್ಲೆಲ್ಲ ಮತ್ತು ಚೀಲದಲ್ಲೆಲ್ಲ ಹಾಕಿ ತುಂಬ ಧೂಳಾಗಿರುತ್ತೆ ತರಕಾರಿ ಸೊಪ್ಪೆಲ್ಲ. ಹಾಗಾಗಿ ನಾವು ಮನೆಯಲ್ಲಿ ತಂದು ಉಪ್ಪೆಲ್ಲ ಹಾಕಿ ನೀಟಾಗಿ ತುಂಬಾ ತೊಳೆದಿಟ್ಕೋಬೇಕು ಎರಡೆರಡು ಸಲ. ಯಾಕೆಂದರೆ ಹೈಜೆನಿಕ್ಕಾಗಿ ತುಂಬಾ ನಾವು ತರಕಾರಿಗಳನ್ನ 2-3 ಸಲ ತೊಳೆಯೋದ್ರಿಂದ ನಮಗೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲ ತರಕಾರಿಗಳನ್ನ ನೀಟಾಗಿ ತೊಳೆದು ಎತ್ತಿಟ್ಕೋತಾ ಇದ್ದೀನಿ ನಾನಿವಾಗ. ಯಾಕೆಂತ ಅಂದರೆ ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು, ಮನೇಲೇ ಎಲ್ಲ ಫ್ಯಾಮಿಲಿನೂ ಕುತ್ಕೊಂಡು ಆರಾಮಾಗಿ ಒಂದೊಳ್ಳೆ ಮೊಸರು ಗೊಜ್ಜು ಮಾಡ್ಕೊಂಡು ತಿನ್ಬೋದು. ನಾನು ಮಾರ್ಕೆಟಲ್ಲಿ ಇವತ್ತು ಮಶ್ರೂಮ್ ಪ್ಯಾಕೆಟನ್ನು ತೊಗೊಬಂದಿದ್ದೆ. ಅದಕ್ಕೆ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ತೊಳ್ಕೊಬೇಕು 1-2-3 ಸಲನ ಮಶ್ರೂಮ. ಅದರಲ್ಲಿ ಹುಳ ಏನಾದರೂ ಇದ್ದರೆ ಅಥವಾ ಏನಾದರೂ ಧೂಳು ಗಲೀಜಿದ್ದರೆ ನೀಟಾಗಿ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು ಉಪ್ಪು ನೀರಲ್ಲಿ. ಆವಾಗ ಯಾವುದೇ ರೀತಿ ಕೂಡ ಯಾವುದೇ ಹುಳ ಆಗಿರ್ಬೋದು, ಧೂಳಾಗಿರ್ಬೋದು ಎಲ್ಲ ಹೊರಟೋಗುತ್ತೆ. ನಮ್ಮ ಹಳ್ಳಿ ಕಡೆ ಮಳೆಗಾಲದಲ್ಲಿ ಗದ್ದೆ, ತೋಟ, ಬದುಗಳಲ್ಲಿ ಅಲ್ಲಲ್ಲೇ ಸಿಗುತ್ತೆ ಅಣಬೆ. ತುಂಬಾ ಚೆನ್ನಾಗಿರುತ್ತೆ. ಆ ಅಣಬೆಗಳಲ್ಲಿ ಕುಳ್ಳಣಬೆ, ಬೇರಣ್ಬೆ, ಹೂವಣಬೆ ಅಂತ ತುಂಬಾ ವೆರೈಟಿ ಸಿಗುತ್ತೆ. ಹಾಗಾಗಿ ನಾನಿವಾಗ ಬಿರಿಯಾನಿಗೆ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ 2 ಈರುಳ್ಳಿನ ತಗೊಂಡು ಒಂದು ಸ್ಲೈಡ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಮೆಣಸಿಕಾಯಿನ ಒಂದು 5 ಹಾಕಿದ್ದೀನಿ. ನಿಮಗೆ ಖಾರ ತಿನ್ನೋರಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಇದ್ದರೆ ಹಾಕ್ಕೋಬೋದು. ನಾನು 5 ಮಾತ್ರ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸಣ್ಣದಾಗಿ 2 ಈರುಳ್ಳಿನ ತಗೊಂಡು ನಾನು ಸ್ಲೈಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿದ ನಂತರ ನಾನು ಯಾಕೆಂತಂದರೆ ಈರುಳ್ಳಿನ ಜಾಸ್ತಿ ಹಾಕಿದ್ರೂ ಸಿಹಿ ಬರುತ್ತೆ ಬಿರಿಯಾನಿ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪನೇ ಹಾಕೋಬೇಕು. ನಾನಿವಾಗ ಹುಳಿ ಟೊಮೊಟೊನ ತಗೊಂಡು ನಾನು 4 ಟೊಮೊಟೊನ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹಣ್ಣಾಗಿರೋ ತೊಗೊಂಡ್ರೆ ಟೇಸ್ಟಿಯಾಗಿರುತ್ತೆ, ಹುಳಿನೂ ಕೂಡ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ನೀವು ಎಷ್ಟು ಬೇಕಾ. ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನನ ನೀಟಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದ ನಂತರ ಅಣಬೆಲ್ಲ ಉಪ್ಪಾಕಿ ನೀರಲ್ಲಿ ಉಪ್ಪಾಕಿ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ನಾನು ಇವಾಗ ಇದರಲ್ಲಿ ವಿಟಮಿನ್ ಎ, ಡಿ, ಕೆ ಇರುತ್ತೆ ಅಂತ ಬರ್ತಿದೆ. ಅದಕ್ಕೋಸ್ಕರ ನಾನು ಈ ಎಣ್ಣೆ ತೊಗೊಬಂದಿದ್ದೀನಿ. ಸನ್ಪ್ಯೂರು ಚೆನ್ನಾಗಿರುತ್ತೆ ಅಡುಗೆಗೆ. ನಾನಿವಾಗ ಒಗ್ಗರಣೆ ಹಾಕ್ತಿದ್ದೀನಿ. ಕಲ್ಲುಪ್ಪು, ಪಲಾವ್ ಎಲೆ ಮತ್ತು ಮೇಥಿ ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಈರುಳ್ಳಿನ ಕೆಂಪಗೆ ಆಗೋ ರೀತಿ, ಗೋಲ್ಡನ್ ಕಲರ್ ಬರೋ ರೀತಿ ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು. ಚೆನ್ನಾಗಿ ಅದು ಬೇಯಬೇಕು ಒಗ್ಗರಣೆಯಲ್ಲಿ. ಚೆನ್ನಾಗಿ ಬೇಯ್ದ ನಂತರ ಅದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾವೇನು ಮಾಡಬೇಕಂದ್ರೆ ಮುಚ್ಚಬೇಕು. ಮುಚ್ಚಿದ ನಂತರ ಟೊಮೊಟೊನೂ ಕೂಡ ಹಣ್ಣಾಗಿರುತ್ತಲ್ಲ, ಅದು ಚೆನ್ನಾಗಿ ಬೇಯಬೇಕು. ಅದರ ರಸ ಎಲ್ಲ ಇಳ್ಕೋಬೇಕು. ನಾವು ಈರುಳ್ಳಿ ಟೊಮೊಟೊನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ನಮಗೆ ಅಡುಗೆ ಟೇಸ್ಟಿಯಾಗಿರುತ್ತೆ. ಆಯಿತಾ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಯಾಕೆಂತಂದರೆ ಕರ್ಬೇವಿನ ಸೊಪ್ಪು ಇಲ್ಲದೇ ಇರೋ ಅಡುಗೆನೇ ಇಲ್ಲ. ಘಮ ಪರಿಮಳ ಬರುತ್ತೆ, ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನಿವಾಗ ನಿಮಗೆ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ, ಧನಿಯಾ ಪೌಡ್ರು, ಅಚ್ಕಾರ ಪುಡಿ, ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಪೌಡ್ರು ನಾನು ಹೊರಗಡೆ ತರೋದಿಲ್ಲ. ಅದನ್ನು ಹೇಗೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಅಣಬೆನ ನಾನು ಹಾಕಿದ್ದೀನಿ, ಅಕ್ಕಿ ನೆನೆಸಿಟ್ಟಿದ್ದೀನಿ. ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿಯನ್ನು ಆಡಿಸಿ ಇಟ್ಕೊಂಡಿರೋದು. ಮತ್ತು ಆ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ. ಮತ್ತು ಕುಯ್ದಿಟ್ಟಿರುವಂಥ ಅಣಬೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಅಲ್ಲಿ ಟೊಮೊಟೊ, ಈರುಳ್ಳಿ ಎಲ್ಲ ಎಷ್ಟು ನೀಟಾಗಿ ಬಾಯ್ಲ್ ಆಗಿದೆ. ಘಮ ಪರಿಮಳ ಬರ್ತಾ ಇದೆ. ಅದನ್ನೆಲ್ಲ ನೀಟಾಗಿ ತಿರ್ಕೋಬೇಕು ನಾವು.
ಅದು ಚೆನ್ನಾಗಿ ಅದು ಬೆಂದ ನಂತರ ನಾವು ರುಬ್ಬಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಯೆಲ್ಲ ಹಾಕಿದ ನಂತರ ನಾವು ಅದು ಚೆನ್ನಾಗಿ ಇದಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ ನಂತರ ಮೊಸರು ಜಾಸ್ತಿ ಹುಳಿಯಾಗಿರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರೋಂಥ ಮೊಸರನ್ನ ನೋಡಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಮೊಸರು ಮತ್ತು ಸ್ವಲ್ಪ ನೀರು, ಮಸಾಲೆ ಬೇಯೋಕ್ಕೆ ನೀರು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಚೆನ್ನಾಗಿ ಅದು ಬೇಯಬೇಕು. ಅಳತೆ ತಕ್ಕನಾಗಿ ನೀರು ಹಾಕ್ಕೋಬೇಕು. ಅಂದರೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋತೀನಿ. ನಾನು 2 ಲೋಟ ಅಕ್ಕಿಗೆ ಇವಾಗ 4 ಲೋಟ ನೀರು, ಎಕ್ಸ್ಟ್ರಾ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಸ್ವಲ್ಪ ಅದು ಬೇಯಬೇಕಲ್ವ, ಅದು ಅರಳಬೇಕು. ಬೇಯ್ದ ನಂತರ ಅರಳಿದ ನಂತರ ಒಂದು ಹದವಾಗಿ ಅನ್ನ ಆಗಬೇಕಲ್ಲ, ಅದಕ್ಕೋಸ್ಕರ ಇವಾಗ ನಾವೊಂದು ಒಳ್ಳೆ ಮೊಸರು ಗೊಜ್ಜು ಮಾಡ್ಕೊಳ್ಳೋಣ. ಟೊಮೊಟೊ ಮತ್ತು ಸೌತೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನಿವಾಗ ಮೊಸರು ಗೊಜ್ಜು ಒಳ್ಳೆ ರಾಯ್ತ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಟೇಸ್ಟಿಯಾಗಿರುತ್ತೆ. ಅಂದರೆ ಮನೇಲೇ ಒಂದು ಒಳ್ಳೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಇದು ಗೊಜ್ಜು ಮಾಡ್ಕೊಂಡು ಮೊಸರು ಗೊಜ್ಜು ಆರಾಮಾಗಿ ಮನೆಯಲ್ಲ ಕುತ್ಕೊಂಡು ಕುಟುಂಬ ಸಹಿತ ತಿನ್ಬೋದು. ನೋಡಿ ರೆಡಿಯಾಗಿದೆ, ಎಷ್ಟು ಉದ್ರಾಗಿ ಬಂದಿದೆ. ನಾವು ಯಾವುದೇ ಹೋಟ್ಲಿಗೆ ಹೋಗಿ ತಿನ್ನೋ ಬದಲು ಆರಾಮಾಗಿ ಮನೆಯಲ್ಲೇ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಸರು ಗೊಜ್ಜು, ಒಂದು ಒಳ್ಳೆ ಬಿರಿಯಾನಿನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು